ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲೋಕೇಶ್. ಗೀತಾ ತನಯನ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ನೇಹಿತರೆ, ಈ ವರಮಹಾಲಕ್ಷ್ಮಿ ವ್ರತಕಥೆಯು ಹೇಗೆ ಉದ್ಭವವಾಯಿತು, ಯಾರು ಯಾರಿಗೆ ಹೇಳಿದರು, ಯಾರು ಯಾರನ್ನ ಕೇಳಿ ಈ ವ್ರತ ಕಥೆ ಪ್ರಾರಂಭವಾಯಿತು, ಈ ವ್ರತಕಥೆಯನ್ನ ಕೇಳಿದರೆ ಅಥವಾ ಮಾಡಿದರೆ ಏನೆಲ್ಲ ಲಾಭಗಳು ನಮಗಾಗುತ್ತವೆ ಎಂಬಿತ್ಯಾದಿ ಮಾಹಿತಿಗಳನ್ನ ನಾನು ಈ ವಿಡಿಯೋನಲ್ಲಿ ಹಂಚ್ಕೊತಾ ಇದ್ದೀನಿ. ಖಂಡಿತ ಸಂಪೂರ್ಣವಾದಂಥ ಈ ವಿಡಿಯೋನ ನೋಡಿ ವ್ರತಕಥೆಯನ್ನು ಕೇಳಿ ಎಲ್ಲರೂ ಆ ಭಗವತಿಯಾದಂತಹ ಮಹಾಲಕ್ಷ್ಮಿ ಕೃಪೆಗೆ ಪ್ರಾರ್ಥರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಬನ್ನಿ ಈ ವ್ರತಕಥೆಯನ್ನು ಕೇಳ್ಕೊಂಡು ಬರೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀ ವರಮಹಾಲಕ್ಷ್ಮಿ ವ್ರತಕಥ. ಚಾರುಮತಿ ಕಥಾ. ಒಂದು ಸಾರಿ ಸೂತ ಪುರಾಣಿಕರು ಸನಕಾದಿ ಋಷಿಗಳ ಆಶ್ರಮಕ್ಕೆ ಬಂದಾಗ ಅರ್ಘ್ಯ ಪಾದ್ಯಾದಿಗಳಿಂದ ಗೌರವಿಸಲ್ಪಟ್ಟು ಲೋಕಾನುಗ್ರಹಾರ್ಥವಾಗಿ ಯಾವುದಾದರೂ ವ್ರತವನ್ನು ಹೇಳುವಂತೆ ಸನಕಾದಿಗಳು ಕೇಳಿಕೊಂಡರು. ಸೂತ ಪುರಾಣಿಕರೇ, ಯಾವ ವ್ರತವನ್ನು ಮಾಡಿದರೆ ಮಾನವರಿಗೆ ಸಕಲ ಸೌಭಾಗ್ಯವೂ ಐಶ್ವರ್ಯವೂ ಉಂಟು ಮಾಡುವುದೋ ಅಂಥ ಯಾವುದಾದರೂ ಪೂಜಾ ವಿಧಾನವನ್ನು ವಿವರಿಸಬೇಕು ಎಂದು ಕೇಳಲಾಗಿ, ಆಗ ಸೂತರು ಹೀಗೆಂದರು: ಸನಕಾದಿ ಋಷಿಗಳೇ, ಕೇಳಿರಿ. ಶಿವನ ವಾಸಸ್ಥಾನವಾದ ಕೈಲಾಸವು ಅತ್ಯಂತ ರಮಣೀಯವಾದ ಪ್ರದೇಶ. ಪಾರ್ವತಿಯೊಡನೆ ಶಿವನು ಆನಂದದಿಂದ ಅಲ್ಲಿ ವಾಸವಾಗಿರುವನು. ಪ್ರಥಮ ಗಣಗಳೂ ಇರುವವು. ಕಲ್ಪವೃಕ್ಷ, ಕಾಮಧೇನು ಮುಂತಾದ ಅಮೂಲ್ಯವಾದ ವಸ್ತುಗಳು ಅಲ್ಲಿವೆ. ಅನೇಕ ಬೆಲೆ ಬಾಳುವ ಮಹಾವೃಕ್ಷಗಳಾದ ಅಶ್ವತ್ಥ, ಆಲ, ದೇವದಾರು, ಶ್ರೀಗಂಧ ಮುಂತಾದ ಮರಗಳು ಗಗನಚುಂಬಿಯಾಗಿ ಬೆಳೆದು ಕೈಲಾಸದ ಶೋಭೆಯನ್ನು ಹೆಚ್ಚಿಸುತ್ತಿವೆ. ಬ್ರಹ್ಮರ್ಷಿಗಳು, ದೇವರ್ಷಿಗಳು ಶಿವನ ಸೇವೆಯಲ್ಲಿ ತೊಡಗಿರುವರು. ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರು ಗಾನ ಮಾಡುತ್ತಾ ನರ್ತಿಸುತ್ತಾ ಪರಮೇಶ್ವರನನ್ನು ಸ್ತುತಿಸುವರು. ಅವರೆಲ್ಲರ ಸೇವೆಯನ್ನು ಸ್ವೀಕರಿಸುತ್ತಾ ಶಿವನು ಆನಂದದಿಂದಿರಲು ಒಂದು ದಿನ ಪಾರ್ವತಿಯು ಶಿವನನ್ನು ಕುರಿತು, ಸ್ವಾಮಿ, ಲೋಕಾನುಗ್ರಹಕ್ಕಾಗಿ ಒಂದು ವ್ರತವನ್ನು ಹೇಳಿ ಎಂದು ಕೇಳಲು ಶಿವನು ಹೀಗೆ ಹೇಳುತ್ತಾನೆ: ಪಾರ್ವತಿ, ವರಮಹಾಲಕ್ಷ್ಮಿ ವ್ರತವೆಂಬ ಒಂದು ವ್ರತವಿದೆ. ಆ ವ್ರತವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ, ಅಂದರೆ 2ನೇ ಅಥವಾ 3ನೇ ಶುಕ್ರವಾರದ ಈ ವ್ರತವನ್ನು ಮಾಡಬೇಕು. ಆಗ ಪಾರ್ವತಿಯು, ಎಲೆ ಸ್ವಾಮಿಯೇ, ಈ ವ್ರತವನ್ನು ಮಾಡುವ ವಿಧಾನವೇನು? ಹಿಂದೆ ಯಾರು ಈ ವ್ರತವನ್ನು ಮಾಡಿದರು ಎಂದು ಕೇಳಲು ಶಿವನು ಚಾರುಮತಿಯ ಕಥೆಯನ್ನು ಹೇಳಿದನು. ವಿದರ್ಭ ದೇಶದ ಕುಂಡಿನ ನಗರವು ಸಕಲೈಶ್ವರ್ಯ ಸಮೃದ್ಧವಾಗಿ ಕಂಗೊಳಿಸುತ್ತಿತ್ತು. ಇದೇ ನಗರದಲ್ಲಿ ಚಾರುಮತಿ ಎಂಬ ಒಬ್ಬ ಪತಿವ್ರತ ಸ್ತ್ರೀ ಇದ್ದಳು. ಅವಳು ಪ್ರತಿಶುಶ್ರೂಷಾ ಪಾರಾಯಣಳು, ಮೃದುಭಾಷಿಣಿಯೂ ಆಗಿದ್ದಳು. ಈ ಬ್ರಾಹ್ಮಣ ಸ್ತ್ರೀಯು ತುಂಬ ಬಡತನದಿಂದ ಕಷ್ಟಪಡುತ್ತಿದ್ದರೂ ಪತಿಗೆ ಏನೂ ತೊಂದರೆಯಾಗದಂತೆ ಅವನ ಸೇವೆ ಮಾಡುತ್ತಿದ್ದಳು. ಅವಳ ಪಾತಿವ್ರತ್ಯದ ಬಗ್ಗೆ ಸಂತುಷ್ಟಳಾದ ವರಮಹಾಲಕ್ಷ್ಮಿಯು ಚಾರುಮತಿಯ ಸ್ವಪ್ನದಲ್ಲಿ ಬಂದು, ಮಹಾಪ್ರತಿವ್ರತೆಯಾದ ಚಾರುಮತಿ, ನೀನು ಪುಣ್ಯವಂತೆ. ನಿನಗೆ ವರವನ್ನು ಕೊಡಲು ಬಂದಿರುವ ನಾನು ವರಮಹಾಲಕ್ಷ್ಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ನನ್ನನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಪೂಜಿಸುತ್ತಾರೋ ಅವರಿಗೆ ಸಕಲ ಸಂಪತ್ತನ್ನು ಕೊಡುತ್ತೇನೆ. ಯಾರು ಮಹಾಪುಣ್ಯಶಾಲಿಗಳೋ ಅವರಿಗೆ ಮಾತ್ರ ನನ್ನ ವ್ರತವನ್ನು ಮಾಡಬೇಕೆಂಬ ಇಚ್ಛೆಯುಂಟಾಗುತ್ತದೆ. ಯಾವ ಪುರುಷನು ನನ್ನ ಪೂಜೆ ಮಾಡುವನೋ ಅವನೇ ಧನ್ಯನು, ಪರಾಕ್ರಮಿಯೂ ಕೀರ್ತಿಶಾಲಿಯೂ ಆಗುತ್ತಾನೆ. ನನ್ನ ವ್ರತ ಮಾಡುವ ಭಕ್ತರಿಗೆ ಧನ, ಧಾನ್ಯ, ಸಂಪತ್ತು, ಸಂತಾನಗಳನ್ನು ಕರುಣಿಸುತ್ತೇನೆ. ಕೊನೆಗೆ ಮೋಕ್ಷ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿ ಅಂತರ್ಧಾನಳಾದಳು. ಚಾರುಮತಿ ನಿದ್ರೆಯಿಂದ ಎಚ್ಚೆತ್ತು ಪತಿ ಹಾಗೂ ಬಂಧುಗಳಿಗೆ ಸ್ವಪ್ನ ವೃತ್ತಾಂತವನ್ನು ಹೇಳಿದಾಗ ಎಲ್ಲರೂ ಚಾರುಮತಿಯ ಅದೃಷ್ಟವನ್ನು ಹೊಗಳಿದರು. ಆನಂತರ ಚಾರುಮತಿಯು ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತವಾಗಿ ಬಂಧು ಬಾಂಧವರೊಡನೆ ಸಂಭ್ರಮದಿಂದಲೂ ಶ್ರದ್ಧಾಭಕ್ತಿಗಳಿಂದಲೂ ಆಚರಿಸಿದಳು. ಇದರಿಂದ ದೇವಿಯು ಅನುಗ್ರಹಕ್ಕೆ ಪಾತ್ರಳಾಗಿ ಸಕಲೈಶ್ವರ್ಯವನ್ನು ಪಡೆದು ಪುತ್ರ ಪೌತ್ರ ಪರಿವೃತ್ತಳಾಗಿ ಅನ್ನದಾನ ಮಾಡುತ್ತಾ ಬಂಧು ಜನಗಳನ್ನು ಪೋಷಿಸುತ್ತಾ ಇಹದಲ್ಲಿ ಸಕಲ ಸುಖಗಳನ್ನು ಪಡೆದು ಅಂತ್ಯದಲ್ಲಿ ವಿಷ್ಣು ಲೋಕವನ್ನು ಪಡೆದಳು.
ಆದ್ದರಿಂದ ಗಿರಿಜೆ, ಈ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸಕಲ ಸಂಪತ್ತುಗಳು ಪ್ರಾಪ್ತವಾಗುವವು ಎಂದು ಹೇಳಲು ಗಿರಿಜೆಯು ವ್ರತ ಮಾಡುವ ವಿಧಾನವನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಿದಳು. ಶಿವನು ಹೇಳಿದನು, ಗಿರಿಜೆ, ವ್ರತ ಮಾಡುವವರು ಬೆಳಿಗ್ಗೆ ನಿತ್ಯಕರ್ಮ ಮುಗಿಸಿ ಎಳ್ಳಿನ ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮಡಿಬಟ್ಟೆಗಳನ್ನು ಉಟ್ಟು ಪೂಜೆಗೆ ಸಿದ್ಧ ಮಾಡಿಕೊಳ್ಳಬೇಕು. ಸಾರಿಸಿ ರಂಗವಲ್ಲಿಯನ್ನಿಟ್ಟು ನೆಲದ ಮೇಲೆ ದಿವ್ಯವಾದ ಮಂಟಪ ನಿರ್ಮಿಸಬೇಕು. ಮಂಟಪದ ಮಧ್ಯಭಾಗದಲ್ಲಿ ಪಂಚವರ್ಣಗಳಿಂದ ಅಷ್ಟದಳ ಪದ್ಮವನ್ನು ಬರೆದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಕಲಸವನ್ನಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ಕಲ್ಪೋಕ್ತ ಪ್ರಕಾರ ಪೂಜಿಸಬೇಕು. 5 ವಿಧವಾದ ಅನ್ನ ಭಕ್ಷ್ಯಗಳನ್ನು ವಿಧ ವಿಧವಾದ ಫಲಗಳನ್ನು ನೈವೇದ್ಯ ಮಾಡಿ ಯೋಗ್ಯನಾದ ಬ್ರಾಹ್ಮಣಿಗೆ ಉಪನಯನ ದಾನ ಕೊಡಬೇಕು. ಸುವಾಸಿನಿಯರಿಗೆ ಅರಿಶಿನ, ಕುಂಕುಮ, ಗಂಧ, ಪುಷ್ಪ, ದಕ್ಷಿಣೆ, ತಾಂಬೂಲಗಳನ್ನು ಕೊಟ್ಟು ಬ್ರಾಹ್ಮಣ ಸುವಾಸಿನಿ ಭೋಜನ ಮಾಡಿಸಬೇಕು. ಶ್ರದ್ಧೆಯಿಂದ ಕಥಾಶ್ರವಣ ಮಾಡಬೇಕು ಎಂದು ಶಿವನು ಪಾರ್ವತಿಗೆ ಹೇಳಿದ ವಿಚಾರವನ್ನು ಸೂತರು ಸನಕಾದಿ ಋಷಿಗಳಿಗೆ ಹೇಳಿದರು. ಫಲಶ್ರುತಿ: ಯಾರು ಈ ವ್ರತಕಥೆಯನ್ನು ಹೇಳುವರೋ ಅವರ ಸರ್ವದಾರಿದ್ರ್ಯದಿಂದ ಬಿಡಲ್ಪಟ್ಟು ಸಕಲೈಶ್ವರ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ವಿಷ್ಣು ಸಾಯುಜ್ಯವನ್ನು ಪಡೆಯುವರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತವಾದ ವರಮಹಾಲಕ್ಷ್ಮಿ ವ್ರತಕಥೆಯು ಸಂಪೂರ್ಣವಾದದ್ದು. ಮಂಗಳಮಸ್ತು. ಸ್ನೇಹಿತರೆ, ಕೇಳಿದರಲ್ಲ ವರಮಹಾಲಕ್ಷ್ಮಿ ಕಥೆಯು ಹೇಗೆಲ್ಲ ಮಾಡಬೇಕು, ಯಾವ ರೀತಿಯಾಗಿ ವರಮಹಾಲಕ್ಷ್ಮಿಯ ವ್ರತಕಥೆಯನ್ನು ಮಾಡಬೇಕು, ಪೂಜಿಸಬೇಕು ಎಂಬಿತ್ಯಾದಿ ಮಾಹಿತಿಗಳನ್ನು ನಿಮಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ಹಾಗೂ ಯಾರ್ಯಾರು ನಮ್ಮ ಈ ಗೀತಾತನಯನ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಐಕಾನ್ನ ಪ್ರೆಸ್ ಮಾಡಿ. ಮುಂದಿನ ದಿನಗಳಲ್ಲಿ ಹೀಗೆ ಹೆಚ್ಚಿನ ರೀತಿಯಾದಂಥ ಅತ್ಯಮೂಲ್ಯವಾದಂಥ ವಿಡಿಯೋಗಳ ಮುಖಾಂತರ ನಾನು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು.